ಕಲಿಯುಗದಲ್ಲಿ ಹಾಳಾಗೋಗ್ಲಿ 2026ರಲ್ಲಿ ನಿಮಗೆ ಒಂಟಿತನ ಕಾಡ್ತಾ ಇದೆ. ಹುಟ್ಟಿದ್ಯಾರು? ನೀವೇ. ಬಂದಿದ್ದು ಒಬ್ನೇ, ಹೋಗೋದು ಒಬ್ನೇ. ಒಟ್ಟಲ್ಲಿ ಯಾರು ಬರಲ್ಲ, ಯಾರು ಸಂಗಡ ಬಾಪುರಿಲ್ಲ, ನಿನ್ ಜೊತೆಗೆ ಯಾರು ಬರಲ್ಲ, ಒಬ್ನೇ ಹೋಗ್ಬೇಕು. ಎಲ್ಲರೂ ಜೊತೆಯಲ್ಲಿದ್ದರೆ ಮಾತ್ರವೇ ಅವನಿಗೆ ಫೀಲ್ ಆಗುವಂಥದ್ದು. ನೋಡ್ರಿ, ನೀವು ಒಂಟಿ ಆಗಿದ್ದೀರಾ ಅಂದ್ರೆ ನಿಮಗಿಂತಲೂ ಪುಣ್ಯವಂತರಿಲ್ಲ, ಯಾರಿಗೋಜು ಇಲ್ಲ. ಅದಕ್ಕೆ ರವಿಚಂದ್ರನ್ ಅವರು ಏಕಾಂಗಿ ತೆಗೆದಿದ್ದು. ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ವೀರ ವಿಜಯ ಬಲ್ಲಾಳಪುರದರಸಿ ಘೋರ ರುದ್ರ ಸಿಂಹಾಸನಾದೀಶ್ವರಿ ಅರಸಿ ಲಲಿತ ಮಹಾಕಾಳಿಗೆ ವಂದಿಸುತ್ತ ಕುಲಗುರು ವಿದ್ಯಾಗುರುಗಳಿಗೆ ವಂದನೆಗಳನ್ನು ಸಲ್ಲಿಸಿ, ಇಲ್ಲಿ ಕೋಲಾರದಿಂದ ಒಂದು ಪ್ರಶ್ನೆ ಇದೆ. ಸಂತೋಷ್ ಎನ್ ಅವ್ರೇನ್ ಕಳಿಸಿದ್ದಾರೆ, ನಮ್ಮವರು ನಮ್ಮ ಸುತ್ತ ಇದ್ದರು ನಮಗೆ ಒಂಟಿತನ ಕಾಡುತ್ತದೆ, ಏಕೆ ಗುರುಗಳೇ? ಈ ಕಾಲಘಟ್ಟದಲ್ಲಿ ಕಲಿಯುಗದಲ್ಲಿ ಹಾಳಾಗೋಗ್ಲಿ 2026ರಲ್ಲಿ ನಿಮಗೆ ಒಂಟಿತನ ಕಾಡ್ತಾ ಇದೆ. ಸರ್ಕಾರ 2,000 ದುಡ್ಡು ಕೊಡ್ತಾ ಇದೆ, ಬಸ್ ಫ್ರೀ ಕೊಟ್ಟಿದೆ, ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ, ಆದರೂ ಒಂಟಿತನ ಕಾಡ್ತಾ ಇದೆ. ಇದು ಹೆಣ್ಮಕ್ಳ ಪ್ರಶ್ನೆ ಅಲ್ಲ, ಬಸ್ ಫ್ರೀ ಇಲ್ಲ ಗಂಡು ಮಕ್ಳಿಗೆ. ಹಾಗಾಗಿ ಒಂಟಿತನ ಕಾಡ್ತದೆ. ಏದಕ್ಕೆ ಕಾಡ್ತಾ ಇದೆ ನಿಮಗೆ? ಅದಕ್ಕೆ ಕಾರಣಗಳೇನು? ಮನಸ್ಸಿನ ಮಾತು ಹೇಳಿಕೊಳ್ಳಲು ಆಗದ ಕಾರಣ ಅಂತ ಒಂದೇನೋ ಕಾರಣ ಹೇಳ್ತಾರೆ. ನಿಮ್ಮ ಒಳಗಡೆ ಏನೋ ಫೀಲಿಂಗ್ಸ್ ಇದೆ, ಆ ಫೀಲಿಂಗ್ಸ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳಕ್ಕಾಗಲ್ಲ. ಸ್ನೇಹಿತರುಗಳ ಜೊತೆನೆಲ್ಲ ಹಂಚ್ಕೊಳ್ಳೋ ಅಂಥ ಫೀಲಿಂಗ್ಸ್ ಬೇರೆ, ಮನೆಯವ್ರ ಜೊತೆ ಹಂಚ್ಕೊಳ್ಳೋ ಫೀಲಿಂಗ್ಸ್ ಬೇರೆ, ಅಕ್ಕನ ಹತ್ರ ಬೇರೆ, ತಂಗಿ ಹತ್ರ ಬೇರೆ, ತಮ್ಮನ ಹತ್ರ ಬೇರೆ, ಅಣ್ಣನ ಹತ್ರ ಬೇರೆ, ಹೀಗೆ ಬೇರೆ 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 ಎಲ್ಲ ಸಂಬಂಧಗಳು ಬೇರೆ ಬೇರೆಯೇ. ನಿಮಗೆ ಒಂಟಿತನ ಕಾಡ್ತಾ ಇದೆ ಅಂದ್ರೆ ನೀವು ಒಬ್ರೇ. ಬರ್ತ್ ಯಾರು? ನೀವೇ. ಹುಟ್ಟಿದ್ಯಾರು? ನೀವೇ. ಬಂದಿದ್ದು ಒಬ್ನೇ, ಹೋಗೋದು ಒಬ್ನೇ. ಒಟ್ಟಲ್ಲಿ ಯಾರು ಬರಲ್ಲ, ಯಾರು ಸಂಗಡ ಬಾಪುರಿಲ್ಲ, ನಿನ್ ಜೊತೆಗೆ ಯಾರು ಬರಲ್ಲ, ಒಬ್ನೇ ಹೋಗ್ಬೇಕು. ಬಂದಿರೋದು ಒಬ್ನೇ ಬಂದಿದ್ಯಾ, ಆದ್ರೆ ನಿನಗೆ ಇಲ್ಲಿಗೆ ಬಂದ ಮೇಲೆ ನಿನಗೆ ಎಲ್ಲರೂ ಬೇಕು, ನೀನು ಒಂಟಿ ಆಗಿರ್ಲಿಕ್ಕಾಗಲ್ಲ. ಇದು ಎಲ್ಲ ಪ್ರಾಣಿ ವರ್ಗದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಜೊತೆ, ಅವಿಭಕ್ತ, ತುಂಬು, ಎಲ್ಲರೂ ಜೊತೆಯಲ್ಲಿದ್ದರೆ ಮಾತ್ರವೇ ಅವನಿಗೆ ಫೀಲ್ ಆಗುವಂಥದ್ದು. ಇಲ್ಲಿ ಏನು ಹೇಳ್ತೀನಿ, ಒಂದು ಆನೆ ಅಂದ್ರೆ ಇಂಟಿನಲ್ಲಿದೆ, ಗೂಬೆ ಒಂಟಿಯಾಗಿದೆ. ಅಂದ್ರೆ ನನಗೆ ಒಂಟಿ ಬದುಕು ಅನ್ನಿಸ್ತಾ ಇದೆ ಅನ್ನುವಂಥದ್ದು ಸಂತೋಷ್ ಅವ್ರ ಫೀಲಿಂಗು. ನೋಡ್ರಿ, ನೀವು ಒಂಟಿ ಆಗಿದ್ದೀರಾ ಅಂದ್ರೆ ನಿಮಗಿಂತಲೂ ಪುಣ್ಯವಂತರಿಲ್ಲ, ಯಾರಿಗೋಜು ಇಲ್ಲ. ಅದಕ್ಕೆ ರವಿಚಂದ್ರನ್ ಅವರು ಏಕಾಂಗಿ ತೆಗೆದಿದ್ದು. ಒಬ್ನೇ. ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಸಾಧನೆ ಮಾಡ್ಬೋದು, ಸಾಧನೆಗೆ ಅವಕಾಶ ಇದೆ. ಇಲ್ಲ ನಾನು ಇವ್ರ ಜೊತೆನಲ್ಲಿ ಇರಬೇಕು, ತುಂಬು ಇರಬೇಕು, ಎಲ್ಲರ ಜೊತೆಲಿ ಇರಬೇಕು, ಸಾಯಂಕಾಲ ಆದರೆ ಕುತ್ಕೋಬೇಕು. ಈ ಸೋಂಬೇರಿ ಕಟ್ಟೆ ಅಂತ ಇರುತ್ತೆ ಹಳ್ಳಿಗಳಲ್ಲಿ, ಅಲ್ಲಿ ಕೂತ್ಕೋಬೇಕು, ಎಲ್ಲರ ಜೊತೆನಲ್ಲೂ ಮಾತಾಡ್ಬೇಕು, ಅದು ಮಾತಾಡ್ಬೇಕು, ಅವ್ರ ಮನೇದು ಮಾತಾಡ್ಬೇಕು, ಇವ್ರ ಮನೆ. ಇದನ್ನ ನೀವು ಸಂಘ ಅಥವಾ ಎಲ್ಲರ ಜೊತೆಲಿದ್ದಾರೆ ಇಲ್ಲ, ಮುಂದಿನ ಗುರಿಯನ್ನಿಟ್ಟುಕೊಂಡು ಮಾತನಾಡುವ ಮಾತುಗಳಿಗೆ, ನಿಮ್ಮ ಮನಸ್ಸಿನ ಆಳದೊಳಗಡೆ ಅತಿಯಾದ ಯೋಚನೆಗಳು, ಅವ್ರು ನನ್ನವರಲ್ಲ, ಇವ್ರು ನನ್ನವರಲ್ಲ, ಅವ್ರೇನೋ ಅನ್ಕೊಂಡ್ಬಿಟ್ರು, ಅದ್ರ ಜೊತೆಗೆ ಅನುಮಾನಗಳು, ಒಂಟಿತನ ಕಾಡ್ಲಿಕ್ಕೆ. ಅಲ್ಲ, ಅವನು ಯಾವನ ಬಂದಿದ್ದ, ನನ್ನ ಹೆಂಡತಿ ಅವನೇ ನೋಡ್ತಿದ್ಲು, ಏನ್ ಮನೆ ಯಾಕೆ? ಎಷ್ಟು ಆಳವಾದ ಅನುಮಾನಕ್ಕೆ ಹೋದ್ರಿ, ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ಒಂಟಿತನ ಕಾಡುತ್ತೆ. ಇವ್ರು ಯಾರೋ ನನ್ನವರಲ್ಲ. ನನ್ನ ಗಂಡನ ಫೋನಲ್ಲಿ ಲತಾ ಅಂತ ಒಂದು ನಂಬರ್ ಇತ್ತು. ಯಾರ ಲತಾ? ಇಲ್ಲ ಕಡೆ, ಎಲ್ಲರಿಗೂ ಫೋನ್ ಆಗ್ಬಿಡ್ತು. ಶಾರದಾ ಗೊತ್ತಾಯ್ತಾ? ನಂಬರು ನಾನು ಯಾರಿಗೂ ಬೇಡ. ಯಾರಿಗೂ ಯಾಕೆ ಬೇಡ? ಎಲ್ಲರ ಜೊತೆನಲ್ಲಿದ್ದಾರೆ. ಆ ಸಂಬಂಧಗಳನ್ನ ನೀವು ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಸಂಬಂಧ, ನೀವು ಒಂಟಿಯೋ ಅಲ್ಲವೋ ಅಂತ. ನೀವು ಯುದ್ಧ ಮಾಡ್ತಾ ಇದ್ದೀರಾ ಎಲ್ಲರ ಜೊತೆನಲ್ಲೂ, ನನಗೇ ಬೇಕು, ನನಗೇ ಬೇಕು. ಅವ್ನು ನನ್ನ ಜೊತೆನಲ್ಲೇ ಮಾತಾಡ್ಬೇಕು, ಬೇರೆಯವ್ರ ಜೊತೆನಲ್ಲಿ ಮಾತಾಡ್ಕೊಡುದು.
ಅವ್ನು ಬೇರೆಯವ್ರ ಜೊತೆನಲ್ಲಿ ಇದ್ದಾನೆ ಅಂತಂದ್ರೆ ನೀನು ಒಂಟಿ ಇನ್ನು ಅಂತ ಫೀಲ್ಗೆ ಹೋಗ್ತಿದೀಯ. ಈ ವಿಶೇಷ ಅದು ನೀನು ಅನ್ಕೊಳ್ಳೋದು. ಇನ್ನೊಂದು ಅಂದ್ಕೊಂಡ್ಬಿಡ್ತೀಯ, ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ಕೇರ್ ತಗೋತಾ ಇಲ್ಲ. ನೀನಾಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಏನಿದೆ ಅಂತಂದ್ರೆ, ನನ್ನನ್ನು ಕೇರ್ ತಗೋಬೇಕು, ನಾನು ಅಟೆನ್ಷನ್ ತಗೋಬೇಕು ಅಂದ್ರೆ ಏನೋ ಒಂದು ಕಾರಣ ಕೊಡೋದು. ನಾನು ತುಂಬಾ ಹುಷಾರಿಲ್ಲ. ಮಕ್ಕಳಲ್ಲಿ ನೋಡಿ ಬೇಕಾದ್ರೆ ಮಕ್ಕಳು ಅದನ್ನೇ ಮಾಡ್ತವೆ, ತುಂಬಾ ಅಳ್ತವೆ, ಯಾಕಂದ್ರೆ ನನ್ನ ಅಟೆನ್ಷನ್ ತಗೊಳ್ಳಿ ಅಂತ. ಆ ಥರ ನೀವು ಮಾಡ್ತಾ ಇದ್ದೀರಾ. ಬೇಡ, ನೀವು ಒಂಟಿತನದಲ್ಲಿ ಇದ್ದೀರಿ ಅಂದ್ರೆ ಸಂತೋಷ್ ಕೋಲಾರ್, ನಿಜವಾಗ್ಲೂ ನೀವು ಸಾಧಕರಾಗಿರ್ತೀರಿ. ನನಗೆ ತುಂಬಾ ಒಳ್ಳೆ ಕಥೆ ಇದೆ ಮೀರಂದು. ಮೀರಾ ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತಾಳೆ, ಎಲ್ಲವನ್ನು ಕಳ್ಕೊಳ್ತಾ ಕೃಷ್ಣನ ಹತ್ರ ಆಗ್ತಾಳೆ. ನಮ್ಗೆ ಇಲ್ಲಿರೋ ಸಂಬಂಧಗಳೆಲ್ಲವೂ ಸಹ ತಮ್ಮ ಸ್ವಾರ್ಥಕ್ಕಿದೆ ಅಥವಾ ಇನ್ನೇನಕ್ಕೂ ಇದೆ. ಸಂಬಂಧ ಬೆಳೆಸ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಇರ್ಲಿ ಎಷ್ಟಕ್ಕೆ ಬೇಕೋ ಅಷ್ಟೇ. ತಾವರೆ ಹೂವು ನೀರಿನಲ್ಲಿದ್ದರೂ ನೀರನ್ನು ಮುಟ್ಟದಂತೆ ಹೇಗಿರ್ತದೋ ಹಾಗಿರ್ಬೇಕು. ನಾನು ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಒಂಟಿತನ ಕಾಡ್ತಾ ಇದೆ ಅಂತಂದ್ರೆ ಏನಕ್ಕೆ ಬೇಕು? ಎಲ್ಲರೂ ಏನಕ್ಕೆ ಬೇಕು? ನೀವು ಒಬ್ಬರೇ ಬಂದಿದ್ದೀರಾ. ಅದು ಇನ್ನೊಂದು ಸರ್ತಿ ನಾನು ಅದನ್ನ ಚರ್ಚೆ ಮಾಡ್ತೀನಿ. ಅದು ದೊಡ್ಡ ಆಳವಾದ್ದು. ನೀವು ಒಬ್ಬರೇ ಯಾಕೆ ಬಂದರೆ, ನಿಮ್ಮ ಆತ್ಮ ಯಾಕೆ ಅದರೊಳಗಡೆ ಸೇರ್ಕೊಂಡಿದೆ, ನಿಮ್ಮ ದೇಹದೊಳಗಿರೋ ಆತ್ಮ ಒಂಟಿತನವನ್ನು ಅನುಭವಿಸ್ತಾ ಇದೆ ಅಂತಂದರೆ ನೀವು ನಿಜವಾಗಲೂ ಯಾವುದೋ ಒಂದು ಅಚೀವ್ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ ನಿಮ್ಮ ಹತ್ರ. ನೀವು ಬನ್ನಿ ಅರಸೀಕೆರೆಗೆ, ಅಮ್ಮನವ್ರದ್ದು ನಂಬರ್ ಇದೆ, ನನಗೆ ಕಾಲ್ ಮಾಡಿ, ನಾನು ಸಿಗ್ತೀನಿ ನಿಮಗೆ. ನಿಮ್ಮ ಒಂಟಿತನದ ಈ ಹಿಂಸೆ ಆಗಬಾರ್ದು. ನೀವು ಒಬ್ಬರೇ ಇದ್ದರೂ ನಿಮ್ಮ ಜೊತೆಯಲ್ಲಿ ವಿಶೇಷವಾದ ಶಕ್ತಿ ನಿಮ್ಮ ಜೊತೆನಲ್ಲಿದೆ ಅಂತ ತಿಳ್ಕೊಳ್ಳಿ. ಒಳಗಿರೋ ಆತ್ಮ ಇದೆಯಲ್ಲ, ಅದು ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ. ನೀವು ಯಾರನ್ನ ಫ್ರೆಂಡ್ ಮಾಡ್ಕೋಬೇಕಾಗಿರೋದು? ಈ ಜಗತ್ತಿನಲ್ಲಿ ಇರೋರ್ನೆಲ್ಲ ನೀವು ಫ್ರೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಇವರೆಲ್ಲ ಹೊರಟೋಗ್ತಾರೆ. ನಿಮ್ಮ ಒಳಗಡೆ ಒಂದು ಮನಸ್ಸಿದೆ, ಆ ಮನಸ್ಸನ್ನು ಫ್ರೆಂಡ್ ಮಾಡ್ಕೊಳ್ಳಿ. ಮನಸ್ಸು, ಆತ್ಮ ಇವೆರಡೂ ಸಹ ನಿಮ್ಮ ಜೊತೆನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತು ಅಂತಂದರೆ ನಿಮಗಿಂತಲೂ ಸುಖಿ ಬೇರೆ ಇಲ್ಲ. ಒಂಟಿತನ ನಿಮಗೆ ಕಾಡ್ತಾ ಇದೆ ಅಂತಂದರೆ ಒಳಗಿರೋ ಆತ್ಮವನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ. ಆತ್ಮ ಅಂದರೆ ಯಾರು ಅಂದ್ರೆ ಪರಮಾತ್ಮ. ಪರಮಾತ್ಮನೇ ನಿಮಗೆ ಸ್ನೇಹಿತ ಆಗ್ಬಿಟ್ರೆ ಇವ್ರ ಫ್ರೆಂಡ್ ಯಾರು ಅಂತಂದರೆ ಕೃಷ್ಣ. ಗುರುಗಳೇ, ನಿಮ್ಮ ಫ್ರೆಂಡ್ ಯಾರು ಅಂದ್ರೆ ಕಾಳಿ. ಹಾಗೆ ಆ ಫ್ರೆಂಡ್ ಅನ್ನುವಂಥದ್ದು ನಿಮಗೆ ಸಜೆಷನ್ ಕೊಡೋ ಥರಕ್ಕಿರಬೇಕು. ಅಥವಾ ನಿಮ್ಮ ಬಂಧು ಬಳಗ ಇವರೆಲ್ಲ ಎಲ್ಲ ಇಲ್ಲಿರೋರ್ಗೂ ಇರ್ತಾರೆ. ನೀವು ಅಲ್ಲಿಗೋಗ್ಬೇಕು, ಅಲ್ಲೂ ಮಾತಾಡಬೇಕು ಅನ್ನೋದಾದ್ರೆ, ನಿಮ್ಗೆ ಒಳ್ಳೆ ಫ್ರೆಂಡ್ ಬೇಕು ಅನ್ನೋದಾದ್ರೆ ಒಳಗಿರೋ ಆತ್ಮವನ್ನು ಕೇಳಿ. ಸಂತೋಷ್ ಅವರೇ, ನೀವು ಬನ್ನಿ ಅರಸಿ ಲಲಿತ ಮಹಾಕಾಳಿ ಅರಸೀಕೆರೆಗೆ ಬನ್ನಿ, ಅಮ್ಮನವ್ರ ದರ್ಶನ ಮಾಡಿ, ಆ ಕಾಳಿಯನ್ನು ಫ್ರೆಂಡ್ ಮಾಡ್ಕೊಳ್ಳಿ. ಅವಳು ನಿಮ್ಗೆ ಏನು ಬೇಕು ಎಲ್ಲ ಕೊಡ್ತಾಳೆ, ಬಂದು ಬಳಗ ಎಲ್ಲ ಆಗಿ ನಿಮ್ಮ ಜೊತೆನಲ್ಲಿ ಇರ್ತಾಳೆ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ಪ್ರಶ್ನೆಯನ್ನು ಮುಂದಿನ ಎಪಿಸೋಡಲ್ಲಿ ತಗೊಳ್ಳೋಣ. ಅಯ್ಯನ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಜೊತೆನಲ್ಲಿ ನಾವಿರ್ತೀವಿ. ನಮಸ್ಕಾರ.